ಮೇಲೆ ಹಾಕಿದ್ದಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಅಧ್ಯಕ್ಷರೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ದಿನ ತಿರುಕುಂದ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷವಾದಂತಹ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಗ್ರಾಮ ಸಭೆಯ ಒಂದು ಉದ್ದೇಶ ಏನು ಅಂತಂದ್ರೆ, ಇವತ್ತೇನು ಮಕ್ಕಳು ತಮ್ಮ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಹೇಳ್ಕೊಡ್ತಕ್ಕಂಥದ್ದು. ಈ ಸಮಸ್ಯೆಗಳನ್ನ ಇಲ್ಲೇ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸ ಉದ್ದೇಶದಿಂದಲೇ ನಾವು ಜನಪ್ರತಿನಿಧಿಗಳ ಎಲ್ಲ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ಆಯೋಜಿಸಲಾಗಿರ್ತಕ್ಕಂಥದ್ದು. ಈ ದಿನ ನಮಗೆ ವಿಶೇಷವಾಗಿ ಗ್ರಾಮ ಸಭೆ ಮಕ್ಕಳಲ್ಲಿ ಪ್ರತಿಯೊಂದು ಶಾಲೆಗಳ ವೈಯಕ್ತಿಕವಾಗಿರ್ಬೋದು ಮತ್ತೆ ಸಮಾಜದಲ್ಲಾಗಿರ್ಬೋದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಸ್ಕರನೇ ಈ ಸಭೆ ಆಗಿರ್ತಕ್ಕಂಥದ್ದು. ಮೊದಲಾಗಿ ನಾವು ಈ ಮಕ್ಕಳ ಗ್ರಾಮ ಸಭೆ ಅಂತ ಯಾಕೆ ಕರಿತೀವಿ? ಮಕ್ಕಳಂದರೆ ಯಾರು ಅಂದರೆ, ತಾಯಿಯ ಮಗು ಏನು ತನ್ನ ತಾಯಿಯ ಗರ್ಭದಿಂದ ಬೆಳವಣಿಗೆ ಪ್ರಾರಂಭ ಆಗುತ್ತೋ ಅಲ್ಲಿಂದ 18 ವರ್ಷ ಪೂರ್ಣಗೊಳ್ಳುವವರೆಗೆ ಇರ್ತಕ್ಕಂಥ ಈ ಮಗುವನ್ನು ನಾವು ಮಗು ಅಂತ ಕರಿತೀವಿ, ತಮ್ಮ ಮಕ್ಕಳು ಅಂತ ಕರಿತೀವಿ. 18 ವರ್ಷ ಆಗಿರ್ತಕ್ಕಂಥವ್ರು ಈ ಮಗುವಿಗೆ ಒಂದು 4 ಹಕ್ಕುಗಳು ಇರ್ತವೆ. ಒಂದು ಬದುಕುವ ಹಕ್ಕು, ಮತ್ತೆ ರಕ್ಷಣೆಯ ಹಕ್ಕು, ವಿಕಾಸ ಹೊಂದುವ ಹಕ್ಕು ಮತ್ತು ಭಾಗವಹಿಸ್ತಕ್ಕಂಥ ಹಕ್ಕು. 4 ಹಕ್ಕುಗಳನ್ನು ಮಗುವಿಗೆ ಪಡ್ಕೊಂಡಿರ್ತವೆ. ಮೊದಲನಾಗಿ ಬದುಕತಕ್ಕಂಥ ಹಕ್ಕು. ಈ ಮಗು ತನ್ನ ತಾಯಿಯ ಗರ್ಭದಿಂದ ಈ ಭೂಮಿಯ ಮೇಲೆ ಬಂದಾಗ ಆ ಮಗುವಿಗೆ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂತಹ ಸಂತೋಷಕರವಾದಂತಹ ಒಂದು ಪರಿಸರವನ್ನು ನಾವೆಲ್ಲ ನಿರ್ಮಾಣ ಮಾಡಿಕೊಳ್ಬೇಕು. ಆ ಮಗುವಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಆಗಿರ್ಬೋದು, ಆಹಾರ ಮತ್ತೆ ಅವಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಕೊಡ್ತಕ್ಕಂಥ ನಮ್ಮೆಲ್ಲ ಜವಾಬ್ದಾರಿ ಆಗಿರ್ತದೆ. ಮತ್ತು ಆ ಮಗು ಹುಟ್ಟಿನಿಂದಲೇ ಈ ದೇಶದ ಒಂದು ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ. ಅದಕ್ಕೋಸ್ಕರ ನಾವು ಮಗುನ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ನಾವು ಕರೀತಾ ಇರ್ತೀವಿ ಆ ಮಗುವನ್ನ. ಹಾಗೇನೆ ಮಗುವೆ ರಕ್ಷಣೆ ಹಕ್ಕು. ಈ ಸಮಾಜದಲ್ಲಿ ಮಗುವು 18 ವರ್ಷ ತುಂಬುವವರೆಗೆ ಯಾವುದೇ ರೀತಿಯ ದೌರ್ಜನ್ಯಗಳಾಗಿರ್ಬೋದು, ಅದು ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ದೈಹಿಕ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಮತ್ತೆ ಅವರಿಗೆ ಆ ಥರ ಯಾವುದೇ ಒಂದು ದೌರ್ಜನ್ಯಗಳನ್ನ ಮಾಡುವಕ್ಕೂ ಈ ಸಮಾಜದಲ್ಲಿ ಯಾರಿಗೂ ಇಲ್ಲ. ಅಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಬಗೆಹರಿಸ್ತಕ್ಕಂಥದ್ದು, ಅವ್ರ ರಕ್ಷಣೆ ಕೊಡ್ತಕ್ಕಂಥದ್ದು, ನಾವೆಲ್ಲ ಏನು ಜವಾಬ್ದಾರಿ ಹೊರ್ತಕ್ಕಂಥ ಈ ಸಮಾಜದಲ್ಲಿ ಇದ್ದೀವೋ ನಾವೆಲ್ಲ ಅಧಿಕಾರಿ ವೃಂದರಾಗಿರ್ಬೋದು, ತಂದೆ ತಾಯಿ ಇರ್ಬೋದು, ನಮ್ಮ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಆ ಮಗುಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ಹಕ್ಕು. ಆ ರಕ್ಷಣೆ ಕೊಡೋ ಉದ್ದೇಶನೇ ಆಗಿದೆ ಈ ಮಕ್ಕಳು ನಮಗೆ ತುರ್ತು ನಮ್ಮೆಲ್ಲ ಈ ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ, ಸರ್ಕಾರಿ ಕಟ್ಟಡಗಳು, ಪಂಚಾಯತ್ಗಳಲ್ಲಿ 1098 ಎಂದ ಒಂದು ತುರ್ತು ಸಂಪರ್ಕ ಕರೆಯನ್ನು ಹಾಕಿರ್ತೀವಿ. ಮಕ್ಕಳ ಒಂದು ಕರೆ 1098 ಮತ್ತು 112 ಪೊಲೀಸ್ ಇಲಾಖೆ ಸಂಬಂಧಪಟ್ಟದ್ದು. ಅದು ಸಹ ತುರ್ತು. ಆ ಕರೆಗೆ ಮಕ್ಕಳು ತನ್ನ ಸಮಸ್ಯೆ ತುರ್ತಾಗಿ ಫೋನ್ ಮಾಡಿದಾಗ ಅವ್ರು ನಿಮ್ಮ ಕರೆಗೆ ಸ್ಪಂದಿಸಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಾರೆ. ತಕ್ಷಣ ನಿಮ್ಗೆ ರಕ್ಷಣೆಗೆ ಬರ್ತಾರೆ. ಇದು ಮಕ್ಕಳಿಗೆ ಒಂದು ಕೊಡ್ತಕ್ಕಂಥ ನಮ್ಮ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇನ್ನು ವಿಕಾಸ ಹೊಂದತಕ್ಕಂಥ ಹಕ್ಕು. ಮಗು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಈ ಸಮಾಜದಲ್ಲಿ ಬೆಳವಣಿಗೆ ಆಗಬೇಕು. ಈ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ, ಈ ಪೌಷ್ಟಿಕ ಆಹಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೋಸ್ಕರ ನಾವಾಗಿರ್ಬೋದು ಈಗ ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಬೆಳಗ್ಗೆ ಹಾಲು ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೋಳಿ ಮೊಟ್ಟೆ, ಬಾಳೆಹಣ್ಣು, ಚುಕ್ಕಿಗಳನ್ನ ಸಹ ಕೊಡ್ತಾ ಇದ್ದೀವಿ. ಯಾವಾಗ ಮಕ್ಕಳು ಭೌತಿಕವಾಗಿ ಬೆಳವಣಿಗೆ ಆಗ್ತಾರೋ ಆಗ ದೈಹಿಕವಾಗಿ ಅವ್ರ ನಮ್ಮ ಕಲಿಕೆ ಸಾಮರ್ಥ್ಯ ಬೆಳೀತದೆ, ಅವ್ರ ಬುದ್ಧಿಶಕ್ತಿವಾಗುತ್ತದೆ, ಸದೃಢವಾದ ಮನಸ್ಸಿಕ್ತ ಅನ್ನೋ ಹಾಗೇನೆ ಯಾವ ಮಕ್ಕಳಲ್ಲಿ ಒಂದು ದೈಹಿಕ ಶಕ್ತಿ ಇರ್ತದೋ ಆ ಮಕ್ಕಳು ತಮ್ಮ ಓದುವುದಕ್ಕೆ, ಬರೆಯೋದಕ್ಕಾಗಲಿ, ಕೆಲಸ ಮಾಡೋದಕ್ಕಾಗಲಿ ಆರೋಗ್ಯಕರವಾಗಿರ್ತಾರೆ ಅನ್ನೋ ಉದ್ದೇಶ. ಆರೋಗ್ಯವಾಗಿರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಕಾ ಒಂದು ಚಟುವಟಿಕೆಗಳಾಗಿರ್ಬೋದು, ಆಕ್ಟಿವಿಟೀಸ್ ಅಂತ ಏನು ಕರಿತೀವೋ ಮಕ್ಕಳು ತೊಡಗಿಗೆ ಸಾಧ್ಯ ಆಗಿರ್ತದೆ. ಇದು ನಮ್ಮ ವಿಕಾಸ ಹೊಂದತಕ್ಕಂಥ ನೀವು ಭಾಗವಹಿಸ್ತಕ್ಕಂಥ ಈಗಾಗಲೇ ಪ್ರತಿಯೊಂದು ಯಾವುದೇ ಸಮಾರಂಭದಲ್ಲಾಗಿರ್ಬೋದು ಮಗು ಭಾಗವಹಿಸ್ತಕ್ಕಂಥ ಹಕ್ಕನ್ನು ನಾವು ಕೊಡಬೇಕು ಮತ್ತು ಭಾಗವಹಿಸ್ತಕ್ಕಂಥ ಅವಕಾಶವನ್ನ ಕೊಡಬೇಕು. ಯಾವುದೇ ಮಗು ಅವಕಾಶ ವಂಚಿತರಾಗಿರೋದು. ಈಗಾಗಲೇ ಗ್ರಾಮ ಸಭೆ ಆರಂಭಕ್ಕೆ ಬಂದಿದೆ. ಮತ್ತೆ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ, ಪಂಚಾಯತಿ ಕಾರ್ಯಕ್ರಮ ಆಗಿರ್ಬೋದು, ಈ ಶಾಲೆಗಳಲ್ಲಾಗಿ ನಾವು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತೀವಿ. ಒಂದು ಮಗು ಮಾತಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತೀವಿ. ಯಾರೇ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಮಾತಾಡ್ಬೋದು.
ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮಗು ಭಾಗವಹಿಸ್ಬೋದು. ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸಹ ಮಗು ತನ್ನದೇ ಭಾಗವಹಿಸ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದೀವಿ. ಇನ್ನು ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಾ ಕಾರಂಜಿ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಇಲ್ಲೂ ಸಹ ಮಗು ತನ್ನದೇ ಭಾಗವಹಿಸ್ತಕ್ಕಂಥ ಮಕ್ಕಳ ಹಕ್ಕನ್ನು ಕೊಟ್ಟಿದ್ದೀವಿ. ಮಗು ಯಾವುದೇ ರೀತಿಯ ಹಕ್ಕನ್ನು ನಾವು ಕಚ್ಚಿಕೊಳ್ಬಾರ್ದು. ಆ ಹಕ್ಕನ್ನು ನಾವು ಸಂಪೂರ್ಣವಾಗಿ ಮಗುವಿಗೆ ಸ್ವತಂತ್ರವಾಗಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಏನು ಮೂಲ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಎಲ್ಲ ರೀತಿ ಮಗುವಿಗೆ ಶೈಕ್ಷಣಿಕವಾಗಿ ಅಲ್ಲದೆ ಶೈಕ್ಷಣಿಕವಾಗಿ ಮಗು ಭಾಗವಹಿಸತಕ್ಕಂಥ ಅವಕಾಶವನ್ನು ಕೊಡಬೇಕಂತಲೇ ಭಾರತ ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಮಗುವಿಗೆ ನಾವೇನು 18 ವರ್ಷ ತುಂಬುವವರೆಗೂ ಮಕ್ಕಳನ್ನು ಏನು ಕರಿತೀವೋ ಆ ಮಕ್ಕಳು ಸಮಾಜದಲ್ಲಿ ಯಾವುದೇ ರೀತಿ ವಂಚಿತರಾಗಿರಬಾರ್ದು. ಮತ್ತೆ ಅನ್ನೋ ಉದ್ದೇಶದಿಂದಲೇ ಮಕ್ಕಳಿಗೆ ಕೆಲವು ಏನು ಪೋಕ್ಸೋ ಆಕ್ಟ್ ಅಂತ ಏನು ನಾವೀಗ ಬಾಲ ಕಾರ್ಮಿಕ ಪದ್ಧತಿ ಆಗಿರ್ಬೋದು, ಮತ್ತೆ ಬಾಲ್ಯ ವಿವಾಹ ಯಾವುದು ಸಹ ನಾವು 18 ವರ್ಷ ತಡೆಗಟ್ಟತಕ್ಕಂಥದ್ದು ಆಗಬೇಕು. ಈಗಾಗಲೇ 18 ವರ್ಷ ತುಂಬ ಹೆಣ್ಣಿಗೆ 18 ವರ್ಷ, ಗಂಡು ಮಕ್ಕಳು 21 ವರ್ಷ ಕಂಪಲ್ಸರಿ ಆಗಬೇಕು. ಒಂದು ದಿನ 18 ವರ್ಷ ಒಂದಿನ ಸಹ ನಾವು ಬಾಲ್ಯ ವಿವಾಹ ತಡೆಗಟ್ಟತಕ್ಕಂಥ ನಾವು ಇರ್ತಕ್ಕಂಥದ್ದು. ಅವೆಲ್ಲ ನಾವು ಏನು ಸಮಾಜದ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಬೀದಿಯಲ್ಲಿ ಇರ್ತಕ್ಕಂಥ 18 ವರ್ಷ ತುಂಬಿದ ಯಾವುದೇ ಮಕ್ಕಳಾಗಿರ್ಬೋದು, ಒಂದು ಚಿಂದಿಯಾದ ಮಕ್ಕಳಾಗಿರ್ಬೋದು, ಒಂದು ಕೂಲಿ ಕಾರ್ಯಕ್ರಮ ಬಂದಿರತಕ್ಕಂಥ ಮಕ್ಕಳಾಗಿರ್ಬೋದು, ಒಂದು ಬಡತನದ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಯಾವುದೇ ಮಕ್ಕಳು ಸಹ ಶಾಲೆಯಿಂದ ವಂಚಿತರಾಗಿರ್ಬೋದು. ಯಾವುದೇ ಮಕ್ಕಳು ಸಹ ಶಾಲೆ ಕಲಿಕೆಯಿಂದ ವಂಚಿತರಾಗಿರ್ಬೋದು. ಎಲ್ಲ ಮಕ್ಕಳನ್ನ ಮುಖ್ಯ ವಾಹಿನಿಗೆ ತರಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಈಗಾಗಲೇ ಏನು ನಮ್ಮ ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳುಗಳು ತಮ್ಮ ಸಮಸ್ಯೆಗಳಿಗೆ ನೇರವಾಗಿ ನಾವು ಚೀಟಿಯನ್ನು ಕೊಡ್ಬೋದು, ಬಗೆಹರಿಸ್ಬೋದು ಅಂತ ಹೇಳ್ತಾ, ಮತ್ತೆ ನನಗೆ ಎರಡು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್. ಮುಕುಂದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಮೇಡಮ್ ಅವರು ಮಕ್ಕಳ ಗಾತ್ರಕ್ಕೆ ಸಂಬಂಧಪಟ್ಟಿಗೆ ಮಾತಾಡಬೇಕು ಅಂತ ಮಹತ್ವದ ಬಗ್ಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಡಿಒ ಸರ್ ಅವರೇ, ಕಾರ್ಯದರ್ಶಿಗಳೇ, ಅಧ್ಯಕ್ಷರೇ ಹಾಗೂ CRP ಸರ್ ಅವರೇ, ಹಾಗೂ ಆಶಾ ಕಾರ್ಯಕರ್ತರೇ ಮತ್ತು ಅಂಗನವಾಡಿ ಕಾರ್ಯಕರ್ತರೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಿತ್ರರೇ ಹಾಗೂ CWC ಇದೆ. ಇಷ್ಟುವರೆಗೂ ಕೇಳಿದ್ರಿ ನೀವೆಲ್ಲ. ರಾಜೇಗೌಡರು ಸರ್ ಎಲ್ಲ ಹೇಳಿದ್ರು. ಯಾಕೆ ಸರ್ಕಾರದಿಂದ ಇಷ್ಟೊಂದು ಫೆಸಿಲಿಟಿ ನಿಮ್ಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಶಿಕ್ಷಣದಿಂದ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮಗೆ ಎಲ್ಲ ಉಚಿತ ಪಠ್ಯಪುಸ್ತಕ, ಉಚಿತ ಯೂನಿಫಾರ್ಮು ಎಲ್ಲ ಕೊಡ್ತಾ ಇದ್ದಾರೆ ಅಲ್ವಾ. ಆದರೆ ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಉತ್ತಮ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು. ನಾವು ಶಾಲೆಗೆ 1 ದಿವಸ ರಜಾ ಕೊಟ್ಟರೆ ನೀವೇನು ಮಾಡ್ತೀರಾ, ನೀವು ಮುಂಚೆ 2 ದಿವಸ ರಜಾ ಹಾಕ್ಬಿಡ್ತೀರಾ. ಜಾಸ್ತಿ ಶಾಲೆಗೆ ಗೈರು ಹಾಜರಾಗಬಾರ್ದು. ಆಮೇಲೆ ನಿಮಗೆ ಏನಪ್ಪ ಅಂತಂದರೆ SLC ಮಕ್ಕಳಿಗೆ ಪಂಚಾಯತಿ ಕಡೆಯಿಂದ ನ್ಯೂಸ್ ಪೇಪರ್ ಕೊಡ್ತಾ ಇದ್ದಾರೆ ಅಲ್ವಾ ಸರ್. ಆಮೇಲೆ ಉಚಿತವಾಗಿ ನಮಗೆ ನೀರನ್ನ ಕೊಡ್ತಾ ಇದ್ದಾರೆ. ನೀವೆಲ್ಲ SLCನಲ್ಲಿ ನ್ಯೂಸ್ ಪೇಪರ್ ನಿಮ್ಗೆ ಯಾಕೆ ಕಳಿಸ್ತಾ ಇದ್ದಾರೆ ನೋಡಿ. SLC ಮಕ್ಕಳಿಗೆ ಅದರೊಳಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನು ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲ ಮಾಹಿತಿ ಆ ದಿನಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಿಷಯದ ಬಗ್ಗೆ ನಿಮಗೆ ನಾವು ಶಾಲೆನಲ್ಲಿ ಏನು ಮಾಡ್ತೀವೋ ಅದು ಸಹ ಮಾಹಿತಿ ನಿಮಗೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇರುತ್ತೆ. ಆಮೇಲೆ ನಿಮ್ಗೆ SLC ಪರೀಕ್ಷೆ ಬಗ್ಗೆ ಎಲ್ಲರಿಗೂ ಗೊತ್ತು. ಏನೋ 3 ಪರೀಕ್ಷೆ ಮಾಡ್ತಾರೆ, ಮತ್ತೆ ತುಂಬ ಹಿಂದಿನ ಪರೀಕ್ಷೆಗಳಂಗಲ್ಲ SLC ಪರೀಕ್ಷೆ ಈ ಸರಿ. ನಮಗೆ ಬೆಳಗ್ಗೆ ಸ್ಪೆಷಲ್ ಕ್ಲಾಸು, ಸಂಜೆ ಗುಂಪು ಅಧ್ಯಯನ, ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ, ಮತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೆ ಇಲಾಖೆಯವರು ಹೇಳಿದ್ದಾರೆ. ಆದ್ರಿಂದ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವೇನಪ್ಪ ಅಂತಂದ್ರೆ 1 ರಿಂದ 14 ವರ್ಷದವರೆಗೆ ನಮ್ಗೇನ್ ಮಾಡ್ತೀವಿ, ನಾವು ಉಚಿತ ಶಿಕ್ಷಣವನ್ನ ನಮ್ಮ ಸರ್ಕಾರದ ಕಡೆಯಿಂದ ನೀಡ್ತೀವಿ ಅಲ್ವಾ. ನೀವು ಯಾವ್ದಾದ್ರು ಫೀಸ್ ಕಟ್ಟಿದ್ದೀರಾ ಇದುವರೆಗೂ ಅಂತಂದ್ರೆ ಸರ್ಕಾರಕ್ಕೆ ನಾವು ಏನು ಕಟ್ಟಬೇಕು ಅದು ಮಾತ್ರ ಮಿನಿಮಮ್ ಫೀಸ್ ಕಟ್ತೀರಾ. ಅಷ್ಟು ಬಿಟ್ಟರೆ ಇನ್ಯಾವುದೇ ಪ್ರೈವೇಟ್ ಶಾಲೆ ಕಟ್ಟೋ ಹಾಗೆ ಯಾವುದೇ ಫೀಸನ್ನ ನೀವು ಕಟ್ಟೋದಿಲ್ಲ ಅಲ್ವಾ. ಆ ರೀತಿಯಾಗಿ ನಮ್ಮ ಸರ್ಕಾರದ ಸೌಲಭ್ಯಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನ ನೀವು ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುನೀತಾ ಮೇಡಮ್ ಅವರಿಗೆ ಈ ಸಭೆಯ ಉದ್ದೇಶಿಸಿ ಮಾತಾಡಿದ್ದಕ್ಕೆ ಅವರಿಗೆ ಒಂದನ್ನು ಅರ್ಪಿಸ್ತಾ, ಅಧ್ಯಕ್ಷರು ಪ್ರಾರಂಭ ಮಾಡೋದಕ್ಕೆ ಈ ಶೈಕ್ಷಣಿಕ ವರ್ಷದಲ್ಲೇ ಪ್ರಾರಂಭ ಮಾಡಬೇಕಾಗಿತ್ತು. ನಾವು ಮಕ್ಕಳ ಸಂಖ್ಯೆ ಕೊರತೆ ಇದೆ ಅಂತೇಳಿ ಸುಮಾರು ನಮ್ಮ ತಾಲೂಕಿಗೆ 4 ಶಾಲೆಗಳು ಕೊಟ್ಟಿದ್ರು. ಅದರಲ್ಲಿ ಉಪ್ಪುನ ಪಂಚಾಯತ್ ಸಹ LKG UKG ಪ್ರೈಮರಿಗೆ LKG UKG ಪ್ರಾರಂಭ ಮಾಡಿ ವರ್ಷ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಏನು ಪೂರ್ವ ಸಿದ್ಧತೆ ಹೇಳಬೇಕೋ ಈಗಾಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಈಗಾಗಲೇ ನಾವು ಮಾರ್ಚ್ ಎಂಡವರೆಗೆ ನಿಮಗೆಲ್ಲ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿಯವರಿಗೆ ಮತ್ತೆ ನಮ್ಮ ಶಿಕ್ಷಕರಿಗೆ ತಿಳಿಸ್ತೀವಿ. ತಾವು ಪೇರೆಂಟ್ಸ್ಗಳಿಗೆ ಹೇಳಿ
ಮಕ್ಕಳಿಗೆ ಏನು ಸೌಲಭ್ಯ ಬೇಕು ಎಲ್ಲ ತರ ಸೌಲಭ್ಯ LKG ಏನು ಬೇಕು ಎಲ್ಲ ಸೌಲಭ್ಯ ನಾವು ಕೊಡ್ತೀವಿ. ಕ್ಲಾಸ್ ಫುಲ್ ಏನು ರೆಕಮೆಂಡ್ ಪ್ರೈವೇಟ್ ಸ್ಕೂಲ್ ಏನು ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ. ಈಗಾಗಲೇ ಮೆಟೀರಿಯಲ್ಸ್ ಎಲ್ಲ ಏನು ಸಂಬಂಧಪಟ್ಟ LKG ಏನು ಬೇಕಲ್ಲ ಮೆಟೀರಿಯಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆಲ್ಲ ಯಾರು ಆದೇಶ ಮಾಡಿದ್ದಾರೆ ಅದೆಲ್ಲ ಸಂಬಂಧಪಟ್ಟ ಇದಕ್ಕೆಲ್ಲ ವರದಿ ಮಾಡಿದ್ದೀವಿ. ಬರ್ತಾ ಇದೆ ಆಲ್ರೆಡಿ, ಈಗ ಬಂದ್ಬಿಡುತ್ತೆ ಒಂದು ತಿಂಗಳಲ್ಲೆಲ್ಲ. ಆ LKG UKG ಪ್ರಾರಂಭ ಆದಾಗ ಅಲ್ಲೇ ಕಂಟಿನ್ಯೂ ಆಗ್ತದೆ. ಪಕ್ಕ ಶಾಲೆಗೆಲ್ಲ ಬರ್ಬೋದು. ಅದಕ್ಕೆ ವಿಶೇಷವಾದ ಒಬ್ಬ ಟೀಚರ್ಸ್ ಕೊಡ್ತೀವಿ. ನಮ್ಮ ಟೀಚರ್ಸ್ ಏನು ಮಾಡಲ್ಲ, ಅದಕ್ಕೆ ತರಬೇತಿ ಪಡೆದಿರ್ತಕ್ಕಂಥ ಟ್ರೈನರ್ಸ್ ಒಬ್ಬರನ್ನ LKG UKG ಕೊಡ್ತೀವಿ. ಈ ವರ್ಷದಲ್ಲೇ ನಮ್ಮ ಉಪ್ಪುಂದ ಎಷ್ಟೇ ಶಾಲೆಯಲ್ಲಿ LKG UKG ತರಗತಿಗಳು ಪ್ರಾರಂಭ ಆಗ್ತದೆ. ಅದೆಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಂಗನವಾಡಿಯವರಿಗೆ ಆಶಾ ಕಾರ್ಯಕರ್ತರ ಟೀಚರ್ಸ್ಗೆ ಅದು ಗೊತ್ತಿರಲಿ. ಹಾಗೇನೆ ಈಗ ನೆಕ್ಸ್ಟ್ ಟೈಮ್ ಪಬ್ಲಿಕ್ ಶಾಲೆ ಅಂತ ಮಾಡೋಕ್ಕೆ ಹೊರಟಿದ್ರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಮೇಡಮ್ ಸರ್ವೆ ಮಾಡ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ವೆರಿಫಿಕೇಶನ್ಸ್ ಆಗಿದೆ, ಅದು ಸರ್ಕಾರದ ಹೆಸರಿಗೆ ಜಮೀನು ಇನ್ನೂ ಆಗಿಲ್ಲ. ಅದಾದ ತಕ್ಷಣ ಇದನ್ನ ಫುಲ್ ಅದನ್ನೆಲ್ಲ ಡೆಮಾಲಿಷ್ ಈಗಾಗಲೇ ಇಲ್ಲೇ ಪಂಚಾಯತಿ ಶಾಲೆ ಇಲ್ಲೇ ಮಾಡ್ತಾ ಇದ್ದಾರೆ. ರೆಕಾರ್ಡ್ ಅನ್ನ ಕೊಟ್ಟ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತಾರೆ. ಸರ್ಕಾರ ಜಮೀನು ಮಾತ್ರ ಇದು 3 ಎಕರೆ 19 ಗುಂಟೆನ ಎಲ್ಲ ಇದು ಡ್ರೋನ್ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಸರ್ಕಾರ ಈ ಕಡೆಯಿಂದ ಒಂದು NGO ಕಡೆಯಿಂದ ಅದು ಜಮೀನು ಸರ್ಕಾರದ ಹೆಸರು ಆದ ಹೊತ್ತು ಇದು CSR ಫಂಡಿಂದ ಕೊಡಕ್ಕಾಗೋದಿಲ್ಲ. ಆದ್ರಿಂದ ಸರ್ಕಾರದ ಹೆಸರಿಗೆ ಯಾವಾಗ ಜಮೀನು ಆಗುತ್ತೋ ಆ ದಿವಸದಿಂದಲೇ ಅವರು ಇದು ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅದು ಫುಲ್ ಫಸ್ಟ್ ಅದನ್ನ ಡೆಮಾಲಿಷ್ ಮಾಡ್ತಾರೆ. 1ರಿಂದ 10ನೇ ತರಗತಿವರೆಗೂ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಾಲೆಗಳು ಪ್ರಾರಂಭ ಆಗುತ್ತೆ. ಮತ್ತೆ ಬಸ್ನ ಮಕ್ಕಳು ಮನೆ ಹತ್ರಕ್ಕೆ ಕಳಿಸ್ತಾರೆ. ಅಂತಂದ್ರೆ ಒಂದು ಪ್ರೈವೇಟ್ ಶಾಲೆನಲ್ಲಿ ಏನು ಫೆಸಿಲಿಟಿ ಇರುತ್ತೆ ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ರೂಪುರೇಷೆಗಳನ್ನ ತಗೊಂಡು ಎಲ್ಲಾ ಮಕ್ಕಳು, ಯಾಕೆ ಅಂತಂದ್ರೆ ಸುತ್ತಮುತ್ತ ಅದನ್ನೆಲ್ಲವನ್ನ ಮನಗಂಡು ಏನ್ ಮಾಡಿದ್ದಾರೆ ಪಂಚಾಯತಿ ಶಾಲೆಗಳು ಅಂತ ಹೇಳಿ ನಮ್ಮ ಒಂದು ಇದ್ರೊಳಗೆ ನಮ್ಮ ಇಲ್ಲಿ ಮರಿಗೋಡದೊಡ್ಡಿ ಮತ್ತೆ ನಮ್ಮ ಸ್ಕೂಲ್ನ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸರ್ವೆ ಆಗಿದೆ, ಇನ್ನೂ ಆ ಹಂತಕ್ಕಿನ್ನೂ ನಿರ್ಮಾಣದ ಹಂತ ಇನ್ನೂ ಪ್ರಾರಂಭ ಆಗಿಲ್ಲ. ಅದು ಸರ್ಕಾರದ ಹಂತದಲ್ಲಿದೆ. ಅದು ಸುಳ್ಳು. ಹಿಂದಿನ ಮಕ್ಕಳು ಹಿಂದಿನಿಂದನೇ ಪ್ರಜೆ, ನೀವು ಯಾವಾಗ ಹುಡ್ತೀರಾ ಅವಾಗಿಂದನೇ ಪ್ರಜೆಗಳು. ಅದರಿಂದ ನಿಮ್ಮದೇ ಆದಂಥ 4 ಹಕ್ಕುಗಳ ಬಗ್ಗೆ ನಮ್ಮ ರಾಜ್ಯಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳೋದೇನೆಂದರೆ, ಮಕ್ಕಳ ಗ್ರಾಮಸಭೆಯ ವಿಶೇಷತೆ. ಮಕ್ಕಳ ಗ್ರಾಮಸಭೆ ಮಾಡೋ ಉದ್ದೇಶ ಏನಂದರೆ, ಮುಖ್ಯವಾಗಿ ಮಕ್ಕಳಿಗೋಸ್ಕರನೇ ನಾವು ಈ ಒಂದು ಗ್ರಾಮಸಭೆನ ಹಮ್ಮಿಕೊಳ್ತೀವಿ. ಮಕ್ಕಳ ರಕ್ಷಣೆ, ಮಕ್ಕಳ ಕಾಯ್ದೆಗಳಿದೆ, ಮಕ್ಕಳ ಏನು 4 ಹಕ್ಕುಗಳಿವೆ ಅದ್ರ ಬಗ್ಗೆ, ಮತ್ತು ಮಕ್ಕಳ 4 ಹಕ್ಕುಗಳನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗ್ರಾಮ ಸಭೆನ ನಾವು ಪ್ರತಿ ವರ್ಷ ಗ್ರಾಮ ಪಂಚಾಯತಿನ ಹಮ್ಮಿಕೊಂಡು ನಡೆಸ್ಕೊಡ್ತೇವೆ. ಅದೇ ರೀತಿ ಮಕ್ಕಳ ಕುಂದುಕೊರತೆಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮಗೆ ಯಾವ ರೀತಿ ಸಹಾಯ ಬೇಕು, ನಮಗೆ ಯಾವ ರೀತಿ ಅನುಕೂಲಗಳು ಬೇಕು, ಕ್ರೀಡಾಂಗಣಗಳು ಅಥವಾ ವ್ಯವಸ್ಥೆ ಯಾವ ರೀತಿ ಬೇಕು, ಕೊಠಡಿಗಳ ವ್ಯವಸ್ಥೆ ಇರಲಿ, ಇಲ್ಲ ಮೂಲಭೂತ ಸೌಕರ್ಯಗಳಾಗಲಿ ಯಾವ ರೀತಿಯ ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಭೆಗಳನ್ನು ನಡೆಸ್ಕೊಡ್ತೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಒಂದು 2-3 ಶಾಲೆಗಳನ್ನು ಪ್ರಾಥಮಿಕವಾಗಿ ಒಂದು ಮಾದರಿ ಶಾಲೆಗಳಾಗಿ ತಗೊಂಡು ಚನ್ನಸಂದ್ರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಏನು ಒಂದು ಆಟದ ಮೈದಾನ ಇರಲಿ ಅಥವಾ ಅಂಗನವಾಡಿ ಕಟ್ಟಡ, ಭೋಜನಾಲಯ, ಎಲ್ಲ ಥರದ ಸೌಲಭ್ಯಗಳು ಏನು ಸರ್ಕಾರದಿಂದ ಸಿಗ್ತದೆ ಅದನ್ನು ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ನಾವು ಅದನ್ನು ಅನುಷ್ಠಾನಗೊಳಿಸಿದ್ದೀವಿ. ಅದೇ ರೀತಿ ಈ ವರ್ಷ ನಮ್ಮ ಉಪ್ಪುಂದ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲೂ ಸಹ ಅದನ್ನು ಅನುಷ್ಠಾನಗೊಳಿಸಕ್ಕೆ ನಾವು ಪ್ರಯತ್ನ ಪಟ್ಟು ಒಂದು ಅಂಗನವಾಡಿ ಕಟ್ಟಡ ಹಾಗೂ ಶೌಚಾಲಯ ಮತ್ತು ಪ್ಲೇ ಗ್ರೌಂಡ್ನ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಅಳವಡಿಸ್ತೀವಿ. ಅದೇ ರೀತಿ ಟೀಗಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಸಂಪೂರ್ಣವಾಗಿ ನಾವು ಒಂದು ನರೇಗಾ ಯೋಜನೆಯನ್ನು ಬಳಸ್ಕೊಂಡು ಶೌಚಾಲಯ ಇರಲಿ ಅಥವಾ ಅಂಗನವಾಡಿ ಕಟ್ಟಡ ಹಾಗೂ ಆಟದ ಮೈದಾನ ಈ ರೀತಿ ನಾವು ಎಲ್ಲೆಲ್ಲಿ ಜಾಗದ ಅವಕಾಶ ಸಿಕ್ಕಿದೆ ಅಲ್ಲೆಲ್ಲ ಸಂಪೂರ್ಣವಾಗಿ ನಾವು ಅಭಿವೃದ್ಧಿಯನ್ನು ಪಡಿಸಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆಯಿಂದ ತಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಹಾಗೆ ಈ ಒಂದು ಗ್ರಾಮ ಸಭೆಯಲ್ಲಿ ತಾವುಗಳೆಲ್ಲ ಮಕ್ಕಳು ಮೇನ್ ಈ ಗ್ರಾಮ ಸಭೆಯ ಕೇಂದ್ರ ಬಿಂದುಗಳಾದಂಥ ಮಕ್ಕಳು ಈ ಒಂದು ಗ್ರಾಮ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಅಭಿರುಚಿಗಳನ್ನು ಇಲ್ಲಿ ಹಂಚ್ಕೋಬೇಕಂತ ಹೇಳ್ಕೊಂತ ನನಗೆ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರಿಗೂ ಅಭಿನಂದಿಸ್ತಾ ಅದನ್ನೆಲ್ಲ ಸತ್ಯ ಬೆಳೆದೈತೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಹೇಳಿ. ನೈಟ್ ವರ್ಲ್ಡ್ ಇಲ್ಲ. ಶಿಕ್ಷಣ ಅಂಗನವಾಡಿ ಕಾರ್ಯಕರ್ತೆ ಉಮಾ
ಮಾಡಿ ನಮಗೆ ಸಿಂಟ್ಯಾಕ್ ಇಟ್ಟಿದ್ದಾರೆ, ಬಟ್ ನೀರಿನ ವ್ಯವಸ್ಥೆ ಇಲ್ಲ, ನೀರು ಬರ್ತಾ ಇಲ್ಲ. ಮತ್ತು ಫ್ಯಾನ್ ಹಾಕ್ತಿದ್ದಾರೆ, ಫ್ಯಾನ್ ಇಲ್ಲ, ಮಕ್ಕಳು ಸೆಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಮನೆ ಅಂತ ಹಾಕೊಳ್ಳಿ ಸದ್ದಿದ್ದಾರೆ, ಹಾಕ್ಸ್ಕೊಡಿ. ಮತ್ತು ಗೋಡೆ ಬರ ಎಲ್ಲ ನಿಮ್ಮ ಮದುವೆ ಮಾಡ್ಬೇಕಂತ ಮಾಡಿಸ್ಕೊಡಿ, ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ಹೊಸ ಅಂಗಡಿ ಸದ್ಯ ಫ್ಯಾನು ಮತ್ತೆ ನೀರು ವ್ಯವಸ್ಥೆ ಮಾಡ್ಕೊಡೋದು. ನನ್ನ ಚಿಕ್ಕಪ್ಪ ಅಂಗನವಾಡಿ ಕಾರ್ಯಕರ್ತೆ ಎಕ್ಸ್ಪೀರಿಯನ್ಸ್. ನಮ್ಮ ಅಂಗನವಾಡಿ ಸುತ್ತಮುತ್ತ ಜಾಸ್ತಿ ಸತ್ಯಗಳಿದೆ ಸರ್, ಮತ್ತೆ ಕ್ಲೀನ್ ಮಾಡಿಸ್ಕೊಳ್ಬೇಕು. ಮತ್ತೆ ದಾಸ್ತಾನು ಕೊಠಡಿ ದುರ್ವ್ಯವಸ್ಥೆಯಲ್ಲಿದೆ ಸರ್, ಇನ್ನೇ ಬಿದ್ದವರು ಸ್ಟೇಜ್ ಇದೆ, ಗುಡಿಸ್ತಾ ಇದ್ರೆ ಕೂದಲಾಗ ಗುಡಿಸ್ತಾ ಇದೆ. ಅದು ದಾಸ್ತಾನು ಕೊಠಡಿ ಸರ್, ತಲೆದಿ ಸ್ವಲ್ಪ ಇದಾಗಿದೆ ಸರ್, ನೋಡ್ತಾ ಇದ್ರೆ ಕಸ ಗುಡಿಸ್ತಾ ಇದ್ರೆ ಮಣ್ಣೆ ಉದುರುತ್ತಾ ಇದೆ, ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಅಲ್ಲ ಸರ್, ಕೆಳಗಡೆ ಭೂಮಿನೇ ಕುಸಿತಾ ಇದೆ, ತಳದಿಗೆ ಸ್ವಲ್ಪ ಕಸ ಗುಡಿಸ್ತಾ ಇದೆ, ಮಣ್ಣೆ ಬೀಳ್ತಾ ಇದೆ ಸರ್, ನೋಡ್ತಾ ಇದೆ. ಅದೊಂದು ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಮತ್ತೆ ನಮಗೆ ಹೆಲ್ಪರ್ನ ಬೇಗ ಸೆಲೆಕ್ಟ್ ಮಾಡ್ಬೇಕು ಸರ್, ತುಂಬಾ ಕಷ್ಟ ಆಯ್ತಾನೆ ನಾನು ಅಂಗನವಾಡಿ ಮಾಡೋಕ್ಕೆ. 2 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ ಸರ್, ತುಂಬಾ ಕಷ್ಟ ಆಯ್ತಾಯ್ತು ನನಗೆ. ಮಕ್ಕಳು ಹಾಕಿದ್ದಾರೆ ಸರ್, ಮತ್ತೆ ಎಲ್ಲ ರಾಜ್ಯ ಇದು ಮಾಡಿ ಸ್ವಲ್ಪ ವ್ಯವಸ್ಥೆ ಸರಿಯಾಗಿಲ್ಲ ಸರ್, ಅದರಿಂದ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಪಂಚಾಯತಿ ಕಡೆಯಿಂದ ಯಾರನ್ನಾದ್ರೂ ಸ್ವಲ್ಪ ಹೆಲ್ಪರ್ನ ಸೆಲೆಕ್ಟ್ ಮಾಡ್ಕೊಡಿ ಸರ್. ನಮ್ಗೆ ಸ್ಥಳ ಇಲ್ಲ, ಅಂಗನವಾಡಿ ಮಾಡೋಕ್ಕೂ ತುಂಬ ತೊಂದರೆ ಸರ್. ಅಲ್ಲ ಪಡಿಸಲೇ ಕಲಿಸ್ಕೊಂಡು ಮಕ್ಕಳುಗಳನ್ನ ಮಾಡೋಕ್ಕಾಗಲ್ಲ. ನಮ್ಮ ದಯವಿಟ್ಟು ಜಾಗ ಹುಡುಕಿ ನಮ್ಮ ಅಂಗನವಾಡಿ ಕಲಿಸ್ಕೊಡ್ಬೇಕು ಅಂತ ಆರ್ಡರ್ ಬಂದಿದೆ ಸರ್, ಕೊಟ್ಟಿದ್ದಾರೆ ನಿಮಗೆ. ಆದಷ್ಟು ಬೇಗ ನಮಗೆ ಮತ್ತೊಂದು 2-3 ತಿಂಗಳು ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದೀವಿ. 3-4 ತಿಂಗಳಲ್ಲಿ ರೆಡಿ ಆಗುತ್ತೆ. ಹುಡುಕೊಡ್ಲಿಲ್ಲ ನಾನು ಇನ್ನೂ. ನಾನೇ ನಮ್ಮ ಮನೇಲೇನೆ ಬೇರೆ ಪಕ್ಕದಲ್ಲಿ ಒಂದು ರೂಮ್ ಇರ್ತಂದ ಅದರಲ್ಲೇ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯ ಬಾಡಿಗೆ ನನಗೆ ಸೌಲಭ್ಯ ಸಿಗ್ತಾಳೆ ಇನ್ನೂ. 3 ವರ್ಷ ಆಯ್ತು ಬಾಡಿಗೆ ಕೊಟ್ಟು. ಮೆಂಬರ್ಗಳು ಎಲ್ಲರೂ ಬಾಡಿಗೆಗೆ ಎಲ್ಲರೂ ಮನೆ ಮಾಡಿಕೊಡಿ ಅಂತ ಅವರು ಎಲ್ಲೂ ಹುಡುಗರು ಎಲ್ಲೂ ಸಿಗಲಿಲ್ಲ. ನಾನು ಪ್ರೀತಿಯಿಂದನೇ ನಮ್ಮ ಮನೆ ಪಕ್ಕದಲ್ಲೇ ಇರೋ ಒಂದು ಬಿಲ್ಡಿಂಗಲ್ಲಿ ಮಾಡ್ತಾ ಇದ್ದೀನಿ ಸರ್. ಜಾಗ ಜಾಗ ಇದೆ ಅಂತ ಹೇಳ್ತಾರೆ. ಸಮಸ್ಯೆ ಇರ್ತದೆ, ನಾಳೆ ಇನ್ನೊಂದು ಸಮಸ್ಯೆಗಳು, ಬಟ್ ಸಮಸ್ಯೆ ನಿರಂತರ. ಸಮಸ್ಯೆಯನ್ನ ಪರಿಹರಿಸಬೇಕಾದ ನಮ್ಮ ಕರ್ತವ್ಯ. ಈಗ ಈ ಒಂದು ಸಭೆಯಲ್ಲಿ ಸಮಸ್ಯೆಗಳನ್ನ ಹೇಳೋದು ಮುಖ್ಯ ಅಲ್ಲ, ಅದ್ರ ಜೊತೆಲಿ ನೀವು ಬಂದಿಲ್ಲ ಅಂದ್ರೂ ಇಲ್ಲೇ ಹೋಗ್ತಾ ಇದ್ರ ಕಚೇರಿ ಸರ್ಕಾರದ ಒಂದು ಏನು ವೇಳೆಯಲ್ಲಿ ತೆರೆದಿರ್ತದೆ, ಯಾರು ಇಲ್ಲದೇ ಇರೋದಿಲ್ಲ. ಈಗ ನೀವು ಬಾಯಲ್ಲಿ ಹೇಳಿದ್ರು ಮಾಡ್ಕೊಡ್ತೀವಿ, ರೈಟಿಂಗ್ ಮೇಲೆ ಕೊಡ್ಬೇಕು ಅಂತೇನಿಲ್ಲ. ಫೋನ್ ಮಾಡಿ ಹೇಳಿದ್ರು ನಮಗೆ ನೀರು ಬರ್ತಾ ಇಲ್ಲ, ನಮಗೆ ಕ್ಲೀನಿಂಗ್ ಇಲ್ಲ ಅಂತ ಹೇಳಿದ್ರು ಮಾಡ್ಕೊಡ್ತೀವಿ, ಆಯ್ತಾ? ಇಷ್ಟನ್ನ ನೀವು ಯಾವ ಥರ ನಾವಿರ್ಬೋದು, ಬೇರೆ ಅಧಿಕಾರಿಗಳು ಇರ್ಬೋದು, ನಿಮ್ಮ ಅಂಗನವಾಡಿ ಸಂಬಂಧಪಟ್ಟಂಗೆ, ಶಾಲೆ ಸಂಬಂಧಪಟ್ಟಂಗೆ ಫೋನಿಂದನೇ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಸಾಕು. ನಾವು ಸ್ವಚ್ಛತೆ ಆಗಿರಲಿ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಒಂದು ಇದರಲ್ಲಿ ಏನು ಕೆಲಸ ಮಾಡ್ಕೊಡ್ಬೇಕು ಅಷ್ಟು ಲಿಮಿಟಲ್ಲೇ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಗಮನಿಸು ತಿಳಿಸ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು, ಶಿಕ್ಷಣ ಇಲಾಖಾ ವರ್ಗದವರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಸ್ತ್ರೀಶಕ್ತಿ ಸಂಘದವರು, ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಮ್ಮ ನೌಕರರು ಮತ್ತು ಹಾಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಯಾರು ಹೆಸರು ಬಿಟ್ಟಿದ್ದೀವಿ ಅವ್ರನ್ನೂ ಸೇರಿಸ್ಕೊಂಡು ನಮ್ಮ ಮಾಧ್ಯಮ ಮಿತ್ರರು ಅಚ್ಚುಕಟ್ಟಾಗಿ ನೆಲೆಸ್ಕೊಂಡು ನಮ್ಮ ಆಮೇಲೆ NGO ಸರ್ ಶ್ರೀನಿವಾಸ್ ಅವರು ಮತ್ತು ಇತರರು CRP ಅವರು ಎಲ್ಲರಿಗೂ ಹೊಂದಿಸ್ತಾ ತುಂಬಾ ಖುಷಿ ಆಯಿತು. ಸಭೆನ ಎಲ್ಲರ ಅಪ್ಪಣೆವರೆಗೆ ಮುಕ್ತಾಯಗೊಳಿಸ್ತಾರೆ.